ನಮಸ್ಕಾರ. ನೋಡಿ, ಈ ಒಂದು ರಾಶಿ ಭವಿಷ್ಯದ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನು ಜನಗಳಿಗೆ ಹೇಳಬೇಕು. ಜ್ಯೋತಿಷದಲ್ಲಿ ನ್ಯೂಮರಾಲಜಿ ಇಲ್ಲ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳುವಂತದ್ದು, ನೀವು ಈ ತರ ಕಲರ್ ಬಟ್ಟೆ ಹಾಕೋಬೇಕು ಅಂತ ಕಲರ್ ರೆಮಿಡಿಗಳು, ಅದ್ರ ಜೊತೆಯಲ್ಲಿ ಕಾಸ್ಟ್ಲಿ ಜೆಮ್ ಸ್ಟೋನ್ಗಳು, ಕಾಸ್ಟ್ಲಿ ಪೂಜೆಗಳು ಯಾವುದು ಜ್ಯೋತಿಷದಲ್ಲಿ ಇಲ್ಲ. ಅದೇ ತರ ನಿಮ್ಮ ಭವಿಷ್ಯವನ್ನು ಹೇಳಬೇಕು ಅಂದ್ರೆ ನಿಮ್ಮ ಲಗ್ನ, ನಿಮ್ಮ ಜಾತಕ ಮತ್ತು ನಿಮ್ಮ ಹಸ್ತರೇಖೆಗಳನ್ನ ಎರಡನ್ನೂ ಕಂಬೈನ್ ಮಾಡಬೇಕು. ಯಾಕೆಂತಂದ್ರೆ ನಮ್ಮ ಜಾತಕದಲ್ಲಿ ಹೇಗೆ ಗ್ರಹಗಳಿದೆಯೋ ಹಾಗೆ ಹಸ್ತದಲ್ಲೂ ಕೂಡ ಗ್ರಹಗಳಿದ್ದಾವೆ. ಆ ಗ್ರಹಗಳು ರಾಶಿಗಳು ಕೂಡ ಇದ್ದಾವೆ. ಎರಡನ್ನು ಕಂಬೈನ್ ಮಾಡಬೇಕು. ಈ ಜಾತಕದಲ್ಲಿ ಟೈಮ್ ಮಿಸ್ಟೇಕ್ ಆಗಿದ್ರು, ಡೇಟ್ ಮಿಸ್ಟೇಕ್ ಆಗಿದ್ರು ಸಹ ನಾವು ಹಸ್ತ ಸಾಮುದ್ರಿಕೆಯನ್ನ ಮ್ಯಾಚ್ ಮಾಡಿದಾಗ, ಕಂಬೈನ್ ಮಾಡಿದಾಗ ಬಹಳ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಕೊಡಬಹುದು. ನೀವು ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಿದಾಗ ಜಾತಕದಲ್ಲೂ ಅದು ಕನ್ಫರ್ಮ್ ಆಗಿ, ಹಸ್ತರೇಖೆಯಲ್ಲೂ ಕನ್ಫರ್ಮ್ ಆಗಿ, ಪ್ರಶ್ನೆ ಶಾಸ್ತ್ರದಲ್ಲೂ ಕನ್ಫರ್ಮ್ ಆಗ್ಬೇಕು. ತುಂಬಾ ಜನ ನಾವು ಜ್ಯೋತಿಷ ಹೇಳ್ತೀವಿ ಅಂತಾರೆ. ಬಟ್ ಜ್ಯೋತಿಷ್ಯದ ಬೇಸಿಕ್ ನಾಲೆಡ್ಜು ತುಂಬಾ ಜ್ಯೋತಿಷರುಗಳಿಗೆ ಇಲ್ಲ. ಒಂದು ಪ್ರೆಡಿಕ್ಷನ್ ಕೊಡೋದು ಹೇಗೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದು ಒಂದು ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇಲ್ಲಿ ಬಂದು ಅನವಶ್ಯವಾಗಿ ಏನೇನೋ ಬಾಯಿಗೆ ಬಂದಂತೆಲ್ಲ ಮಾತಾಡಿ ಫೇಮಸ್ ಆಗಕ್ಕೆ ನೋಡ್ತಾರೆ. ಬಟ್ ಅದು ಜ್ಯೋತಿಷ ಆತರ ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇದು ಹೇಗೆ ಆಧ್ಯಾತ್ಮಿಕ ವಿಚಾರಕ್ಕೆ ಕನೆಕ್ಟ್ ಮಾಡುವಂಥದ್ದು. ನಿಮ್ಮ ಜೀವನ ಯಾವ ಹಂತದಲ್ಲಿ ಹೋಗ್ತಾ ಇದೆ ಆಧ್ಯಾತ್ಮಿಕ ವಿಚಾರ ಕಂಡುಹಿಡಿಯೋದಕ್ಕೋಸ್ಕರ ಋಷಿಗಳು ಕಂಡುಹಿಡಿದಿರುವಂತಹ ಒಂದು ವಿದ್ಯೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಸೈಂಟಿಫಿಕ್ ಆಗಿ ನೋಡಿದಾಗ ಮಾತ್ರ ನಿಮ್ಮ ಪ್ರೆಡಿಕ್ಷನ್ ನಿಜ ಆಗುತ್ತೆ. ಸುಮ್ಮನೆ ರಾಶಿಯಿಂದ, ಸುಮ್ಮನೆ ನೀವು ಹುಟ್ಟಿರೋ ಡೇಟ್ ಇಂದ ಯಾವುದು ಗೊತ್ತಾಗಲ್ಲ. ಸೊ ಇದನ್ನ ತಿಳ್ಕೊಳ್ಳಿ. ಭೈರವಿ ಅಷ್ಟೋದಲ್ಲಿ ಈ ರೀತಿ ಹಸ್ತರೇಖೆ ಮತ್ತು ಜಾತಕ ಎರಡನ್ನು ಕಂಬೈನ್ ಮಾಡಿ ನೋಡೋದಕ್ಕೆ ನೀವು ಕನ್ಸಲ್ಟೇಷನ್ ಬುಕ್ ಮಾಡಿ. ವೃಶ್ಚಿಕ ರಾಶಿ 2026 ಈ ಜುಲೈ ತಿಂಗಳ ಈ ವಾರ ಫಲದಲ್ಲಿ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ರಾಶಿಯಲ್ಲಿ ಶುಭ ಅಶುಭ ಫಲಗಳನ್ನು ನೋಡೋದಾದ್ರೆ, ಸಪ್ತಮದಲ್ಲಿ ರಾಶ್ಯಾಧಿಪತಿ ಸಪ್ತಮದಲ್ಲಿದ್ದಾನೆ. ಈ ಒಂದು ಕುಜಗ್ರಹ ಇದು ಬಂದು ವಿವಾಹವನ್ನ ಕ್ರಿಯೇಟ್ ಮಾಡ್ತಾನೆ. ಬಟ್ ವಿವಾಹ ಸುಲಭವಾಗಿ ಆಗಲ್ಲ. ಏನಾದ್ರೂ ಒಂದು ಅಡೆತಡೆ, ಕಿರಿಕಿರಿ, ಮದುವೆ ಫಿಕ್ಸ್ ಆಗಿರುತ್ತೆ ಮತ್ತೆ ಅದ್ರಲ್ಲಿ ಜಗಳ, ಇನ್ನೊಂದ್ ತರದ ಕಿರಿಕಿರಿ, ಈ ಸುಲಭವಾಗಿ ನಡೆಯಲ್ಲ. ಬಟ್ ವಿವಾಹ ಮಾತ್ರ ಫಿಕ್ಸ್ ಆಗುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಬಟ್ ತುಂಬಾ ಬಹಳ ಈಸಿಯಾಗಿ ಆಗಲ್ಲ. ಮ್ಯಾರಿಟಲ್ ಲೈಫ್ ಅಲ್ಲಂತೂ ಕಿರಿಕಿರಿಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ. ಚೆನ್ನಾಗಿದ್ದಂತ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪಗಳು, ಕಿರಿಕಿರಿ ಬಂದು ದೂರ ಆಗುವಂತ ಸಾಧ್ಯತೆ, ಕಿರಿಕಿರಿ ಆಗುವಂತ ಸಾಧ್ಯತೆ, ಜಗಳ ಆಗುವಂತ ಸಾಧ್ಯತೆಗಳಿದೆ. ಸಮಾಧಾನವಾಗಿರಿ. ಹಾಗೇನೆ ಷಷ್ಠ್ಯಾಧಿಪತಿ 7ನೇ ಮನೇಲಿ ಇರಬಾರ್ದು. ಇದೆ ಯಾವಾಗಲೂ ಜಗಳಕ್ಕೆ ಕಾರಣ. ಈ ಸಂದರ್ಭದಲ್ಲಿ ಮನಸ್ಸನ್ನ ಕಂಟ್ರೋಲ್ ಇಟ್ಕೋಬೇಕು. ಆ ಸಿಚುವೇಶನ್ ಇಂದ ಹೊರಗಡೆ ಹೋಗೋದು ಒಳ್ಳೆಯದು. ಅಷ್ಟಮದಲ್ಲಿ ಸೂರ್ಯ ಕೂಡ ವಿವಾಹದ ಸಮಸ್ಯೆಗಳನ್ನೇ ಕ್ರಿಯೇಟ್ ಮಾಡ್ತಾನೆ. ಏನಾದ್ರೂ ಒಂದು ಅನವಶ್ಯಕ ಜಗಳ, ಕಿರಿಕಿರಿಗಳು ಯಾವಾಗಲೂ ಮ್ಯಾರಿಟಲ್ ಲೈಫ್ ಬರ್ತಾನೆ ಇರುತ್ತೆ. ಅದು ಸ್ಪೆಷಲಿ ಈ ತಿಂಗಳಲ್ಲಿ, ಈ ವಾರದಲ್ಲಿ ಅತಿ ಹೆಚ್ಚಾಗಿರುತ್ತೆ ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತವರಿಗೆ. ಪಂಚಮದಲ್ಲಿ ಶನಿ ವಿದ್ಯಾರ್ಥಿಗಳಲ್ಲಿ ಒಂಥರ ಏಕಾಗ್ರತೆ ಕಡಿಮೆ, ಜ್ಞಾಪಕ ಶಕ್ತಿ ಕಡಿಮೆ, ಒಂಥರ ಒಂದು ಬೋರಿಂಗ್, ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರುವಂತದ್ದು, ಓದೋದ್ರ ಕಡೆ ಗಮನ ಇಲ್ಲದೆ ಇರುವಂತದ್ದು, ಅದ್ರ ಬಗ್ಗೆ ಒಂದ್ ರೀತಿ ಏನ್ ಹೇಳ್ತಾರೆ ಆಲಸ್ಯವನ್ನ ಕ್ರಿಯೇಟ್ ಮಾಡ್ತಾನೆ. ಹಾಗಾಗಿ ಮಕ್ಕಳು ತುಂಬಾ ಮನಸ್ಸನ್ನ, ಸ್ಟೂಡೆಂಟ್ಸ್ ಎಸ್ಪೆಷಲಿ ಬಂದು ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೋಬೇಕು. ಅವ್ರು ಬಂದು ಯಾವ್ದು ಬ್ಯಾಡ್ ಹ್ಯಾಬಿಟ್ಸ್ ನ ಇಟ್ಕೋಬಾರ್ದು. ಓದಿನ ಕಡೆಗೆ ಗಮನ ಇರಬೇಕಾಗತ್ತೆ. ಇದನ್ನ ಡಿಫರೆನ್ಸ್ ಮಾಡುವಂತ ಸಾಧ್ಯತೆ ಶನಿ ಗ್ರಹಕ್ಕೆ ಇರೋದ್ರಿಂದ ಹೆಚ್ಚಾಗಿ ನೀವು ಆಂಜನೇಯನ ದರ್ಶನ ಮಾಡಬೇಕಾಗತ್ತೆ. ಮತ್ತೆ ಸರಸ್ವತಿ ಯಂತ್ರವನ್ನ ನೀವು ನಿಮ್ಮ ಕೋಣೆಯಲ್ಲಿ ಇಟ್ಕೋಬೇಕು. ಅದ್ರ ಒಂದು ಎನರ್ಜಿಸ್, ಅದು ಜಿಯೋಮೆಟ್ರಿಕಲ್ ಒಂದು ಎನರ್ಜಿ ಆ ರೂಮನ್ನ ಪ್ರಭಾವಿಸುತ್ತೆ. ಅವಾಗ ಕಡಿಮೆ ಆಗತ್ತೆ ಅದು. ಚತುರ್ಥದಲ್ಲಿ ರಾಹು ಇರೋದ್ರಿಂದ ವಾಸ್ತು ದೋಷಗಳಿರುವಂತಹ, ವಾಸ್ತು ದೋಷ ಅಂತಂದ್ರೆ ಪೂರ್ವದಲ್ಲಿ ಬಾಗಿಲಿಲ್ಲ, ಪಶ್ಚಿಮದಲ್ಲಿ ಬಾಗಿಲಿದೆ ಅನ್ನೋದು ಈ ತರದ್ದಲ್ಲ. ವಾಸ್ತು ಅಂತಂದ್ರೆ ಮುಖ್ಯ ಜಾಗದಲ್ಲೇ ಭೂಮಿಯಲ್ಲೇ ಸಮಸ್ಯೆ ಇರುತ್ತೆ. ಅದನ್ನ ನಾವು ಕಂಡುಹಿಡಿಯೋದಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ. ಸುಮ್ಮನೆ ಈ ಜನರಲ್ ಆಗಿ ಹೇಳುವಂತೆ ವಾಸ್ತುಲಿ ಎಲ್ಲರೂ ಕರೆಕ್ಟ್ ಆಗಿ ಮಾಡಿರ್ತಾರೆ. ಬಟ್ ವಾಸ್ತು ಅನ್ನುವಂಥದ್ದು ಯೂಶುವಲ್ ಆಗಿ ಹಾರೋಸ್ಕೋಪ್ ಬಗ್ಗೆ ಕರೆಕ್ಟ್ ಆಗಿರ್ಬೇಕು. ಮನೆಯ ಓನರ್ ಯಾರಿರ್ತಾರೆ ಅವರ ಜಾತಕಕ್ಕೆ ಅದು ಸರಿ ಹೊಂದಬೇಕು. ಈ ತರದ ವಾಸ್ತು ದೋಷ ಇರುವಂತಹ, ಸ್ಪಿರಿಟ್ ಇರುವಂತಹ, ನೆಗೆಟಿವ್ ಎನರ್ಜಿ ಇರುವಂತಹ ಜಾಗಗಳು ನಿಮಗೆ ಸಿಗ್ಬೋದು. ಈ ಟೈಮಲ್ಲಿ ಮನೆ ಬದಲಾವಣೆ ಮಾಡಿ ಬಾಡಿಗೆ ಮನೆಗಳಿಗೆ ಹೋಗೋದು, ಭೋಗ್ಯದ ಮನೆಗಳಿಗೆ ಹೋಗುವಂಥದ್ದು, ಮತ್ತೆ ಭೂಮಿ ಖರೀದಿನೂ ಕೂಡ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ನೆಗೆಟಿವ್ ಎನರ್ಜಿ ಇರುವಂತಹ ಜಾಗಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿರುತ್ತೆ. ಆಮೇಲೆ ವ್ಯಾಪಾರ ಉದ್ಯಮದಲ್ಲಿ ಅನುಕೂಲಗಳಾಗತ್ತೆ. ಜೊತೆಯಲ್ಲಿ ಹಣಕಾಸಿನ ಲಾಭ ಕೂಡ ಹೆಚ್ಚಾಗಿದೆ. ನೀವೇನಾದ್ರೂ ಹೊಸ ಬಿಸ್ನೆಸ್ಗಳು, ವ್ಯವಹಾರಗಳು ಮಾಡ್ತಾ ಇದ್ರೆ ಅದು ಖಂಡಿತವಾಗ್ಲೂ ನಿಮ್ಮ ವ್ಯವಹಾರದಲ್ಲಿ ಈ ತಿಂಗಳಲ್ಲಿ, ಈ ವಾರದಲ್ಲಿ ಹೆಚ್ಚಿನ ಒಂದು ಲಾಭವನ್ನ ನೀವು ನೋಡಬಹುದು. ಹಾಗೇನೆ ಇಲ್ಲಿ ಪ್ರಾಪರ್ಟಿ ಜೊತೆಯಲ್ಲಿ ಉದ್ಯೋಗದಲ್ಲಿ ನೋಡ್ಬೇಕು ಅಂತಂದ್ರೆ ಕೇತು ಗ್ರಹ ಕೈಗೆ ಬಂದಿದ್ದನ್ನ ಬಾಯಿಗೆ ಬರೆದಿರೋ ತರ ಮಾಡುವಂತಹ ಸಾಧ್ಯತೆ ಕೇತು ಗ್ರಹ ಮಾಡಬಹುದು. ಇಂಟರ್ವ್ಯೂ ಕೊಡ್ತೀರಾ, ಸಕ್ಸಸ್ ಸಿಗಲ್ಲ. ಬಂದಿದ್ದ ಜಾಬ್ ಮಿಸ್ ಆಗ್ಬೋದು, ಆಪರ್ಚುನಿಟಿ ಬೇರೆಯವ್ರಿಗೆ ಹೋಗ್ಬೋದು.
ಎಲ್ಲದರಲ್ಲೂ ಕೂಡ ಬಿಸ್ನೆಸ್ ಆಪರ್ಚುನಿಟೀಸ್ ಅಷ್ಟೇ, ನಿಮಗೆ ಎಲ್ಲ ಮಾತಾಡಿ ಒಪ್ಕೊಂಡು ಆ ರೀತಿ ಆಗದೆ ಇರಬಹುದು. ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ಅದೇ ತರ ಕೈ ತಪ್ಪಿ ಹೋಗೋ ಸಾಧ್ಯತೆ ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಇದೆ.